ನಮಸ್ಕಾರ ಎಲ್ಲರಿಗೂ. ನೀವೆಲ್ಲರೂ ರಾಯರನ್ನು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ಬೋದು. ಆದರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ನಾನು ಮಾಡುವ ಪೂಜೆ ರಾಯರಿಗೆ ತಲುಪ್ತಾ ಇದೆಯಾ? ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ನನ್ನ ಮನೆಯಲ್ಲಿ ಇದ್ದಾರಾ ಇಲ್ಲವಾ ಎಂದು ಕಲಿಯುಗದ ಕಲ್ಪವೃಕ್ಷ ರಾಯರು ತಮ್ಮ ಭಕ್ತರ ಕೂಗಿಗೆ ತಕ್ಷಣ ಓಗೊಡುತ್ತಾರೆ. ನಿಮ್ಮ ಮನೆಯಲ್ಲಿ ರಾರ ಸಾನ್ನಿಧ್ಯ ಇದೆಯೇ ಎಂದು ನೀವೇ ಸ್ವತಃ ಪರೀಕ್ಷೆ ಮಾಡುವುದು ಹೇಗೆ? ನಿಮ್ಮ ಕಷ್ಟಗಳಿಗೆ ರಾಯರಿಂದಲೇ ನೇರವಾಗಿ ಪ್ರಶ್ನೆ ಕೇಳಿ ಉತ್ತರ ಪಡೆಯುವುದು ಹೇಗೆ? ಅಷ್ಟೇ ಅಲ್ಲದೆ ಗುರುವಾರದ ದಿನ ಕೇವಲ 5 ನಿಮಿಷದಲ್ಲಿ ಮಾಡುವ ಆ ವಿಶೇಷ ರಹಸ್ಯ ವಿಧಾನ ಯಾವುದು ಎಂದು ಇಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಸ್ಕಿಪ್ ಎಲ್ಲೂ ಮಾಡೋದಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಕಮೆಂಟ್ ಬಾಕ್ಸಲ್ಲಿ ರಾಯರೇ ನನ್ನನ್ನು ರಕ್ಷಿಸು ಎಂದು ಬರೆದು ನಿಮ್ಮ ಭಕ್ತಿಯನ್ನು ತಲುಪಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಭಾಗ, ರಾಯರು ಇದ್ದಾರೆ ಎಂದು ತಿಳಿಯಲು ಮಾಡುವ ಅಕ್ಷತೆ ಪರೀಕ್ಷೆ ಯಾವುದು ಅಂತ ನೋಡೋಣ. ಮೊದಲು ರಾಯರು ನಿಮ್ಮ ಮನೆಯಲ್ಲಿ ಸೂಕ್ಷ್ಮ ರೂಪದಲ್ಲೇ ಇದ್ದಾರೆ ಎಂಬುದನ್ನು ತಿಳಿಯಲು ಒಂದು ಸರಳ ಮತ್ತು ಶಕ್ತಿಯುತವಾದ ಪರೀಕ್ಷೆ ಇದೆ. ಇದನ್ನು ನೀವು ಯಾವುದೇ ಗುರುವಾರ ರಾತ್ರಿ ಕೂಡ ಮಾಡಬಹುದು. ರಾತ್ರಿ ದೇವರ ಮನೆಯಲ್ಲಿ ರಾಯರ ಫೋಟೋ ಮುಂದೆ ಒಂದು ಸಣ್ಣ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನು ಇಡಿ. ಅದರಲ್ಲಿ ಕೇವಲ 21 ಅಕ್ಕಿ ಕಾಳುಗಳನ್ನ ಎಣಿಸ್ಬಿಟ್ಟು ಇಡಬೇಕು ಆ ತಟ್ಟೆಲಿ. ನಂತರ ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿ, ರಾಯರೇ ನೀವು ನನ್ನ ಮನೆಯಲ್ಲೇ ನೆಲೆಸಿದ್ದೀರಿ, ನನಗೆ ಈ ರಾತ್ರಿ ಒಂದು ಮುನ್ಸೂಚನೆ ನೀಡಿ ಎಂದು ಸಂಕಲ್ಪ ಮಾಡಿ ಮಲ್ಕೊಳ್ಳಿ ನೀವು. ಇನ್ನು ಮಾರನೇ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾರೊಂದಿಗೂ ಮಾತನಾಡದೆ ಆ ತಟ್ಟೆಯಲ್ಲಿರುವ ಅಕ್ಕಿ ಕಾಳುಗಳನ್ನು ಮತ್ತೊಮ್ಮೆ ಎಣಿಸಿ. ಆ 21 ಅಕ್ಕಿ ಕಾಳುಗಳಲ್ಲಿ ಒಂದು ಕಾಳು ಹೆಚ್ಚಾಗಿದ್ದರೆ ಅಥವಾ ಒಂದು ಕಾಳು ಕಡಿಮೆಯಾಗಿದ್ದರೆ, ಅಂದರೆ 22 ಅಥವಾ 20 ಆಗಿದ್ದರೆ ಸಾಕ್ಷಾತ್ ರಾಯರು ನಿಮ್ಮ ಮನೆಗೆ ಬಂದು ಆ ಮಂತ್ರಾಕ್ಷತೆಯನ್ನು ಸ್ಪರ್ಶಿಸಿದ್ದಾರೆ ಎಂದೇ ಅರ್ಥ ಆಗುವಂಥದ್ದು. ಇನ್ನು ಮಂತ್ರಾಲಯದ ಹಿರಿಯ ಭಕ್ತರು ಇಂದಿಗೂ ಈ ಪರೀಕ್ಷೆಯ ಮೂಲಕ ರಾಯರ ಸಾನ್ನಿಧ್ಯವನ್ನು ಅನುಭವಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎರಡನೆಯದು, ಅರಿಶಿಣ ನೀರಿನ ಪರೀಕ್ಷೆ ಅತ್ಯಂತ ಅದ್ಭುತವಾದದ್ದು. ಗುರುವಾರ ರಾತ್ರಿ ಎಲ್ಲರೂ ಮಲಗುವ ಮುನ್ನ ನಿಮ್ಮ ಮನೆ ಹೊಸ್ತಿಲ ಮುಂದೆ ಸ್ವಚ್ಛವಾಗಿ ತೊಳೆದು ಅರಿಶಿಣ ಮಿಶ್ರಿತ ನೀರನ್ನು, ಅಂದರೆ ಅರಿಶಿಣ ನೀರನ್ನು ತಿಳಿಯಾಗಿ ಸಿಂಪಡಿಸಿ ಅಥವಾ ಸವರಿ ಇಡಿ. ಅದರ ಮೇಲೆ ಯಾವುದೇ ರಂಗೋಲಿಯನ್ನು ಹಾಕಬೇಡಿ, ಕೇವಲ ಹಸಿ ಅರಿಶಿಣದ ನೀರು ಮಾತ್ರ ಇರಲಿ. ರಾಯರು ಗುರುವಾರ ರಾತ್ರಿ ಸೂಕ್ಷ್ಮ ರೂಪದಲ್ಲಿ ಭಕ್ತರ ಮನೆಗೆ ಸಂಚಾರ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಶುಕ್ರವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಹೊಸ್ತಿಲ ಹೊರಗೆ ನೋಡಿದಾಗ ಆ ಒಣಗಿದ ಅರಿಶಿಣದ ನೀರಿನ ಮೇಲೆ ಸಣ್ಣದಾದ ಪಾದಗಳ ಗುರುತು ಅಥವಾ ಯಾರೋ ನಡೆದಾಡಿರೋಂಥ ಸೂಕ್ಷ್ಮ ಲಕ್ಷಣಗಳು ನಿಮಗೆ ಕಂಡು ಬರುವಂಥದ್ದು. ಇದನ್ನು ನೋಡಿದಾಗ ಸಾಕ್ಷಾತ್ ರಾಯರೇ ನಿಮ್ಮ ಮನೆಗೆ ಬಂದು ಓಡಾಡಿದ್ದಾರೆ, ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಅಂತಲೇ ಹೇಳ್ಬೋದು. ಅರಿಶಿಣ ನಿಮ್ಮ ಮನಸ್ಸಿಗೆ ಏನಾದರೂ ಒಂದು ಬದಲಾವಣೆ ಕಾಣಿಸ್ತು ಅಂತಂದರೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೋಬೋದು. ಇನ್ನು ರಾಯರ ಪರೀಕ್ಷೆ ಮಾಡುವಾಗ ಈ ತಪ್ಪುಗಳನ್ನ ಅಪ್ಪಿತಪ್ಪಿಯೋ ಕೂಡ ನೀವು ಮಾಡಬೇಡಿ. ಅಹಂಕಾರ ಮತ್ತು ಸವಾಲಿನ ಮನೋಭಾವ ಬೇಡ. ರಾಯರು ನಿಜವಾಗಿ ಇದ್ದಾರೋ ಇಲ್ಲವೋ ನೋಡಿಯೇ ಬಿಡೋಣ ಅನ್ನೋ ಸವಾಲು ಮತ್ತು ಅಹಂಕಾರದ ಮನಸ್ಸಿನಿಂದ ಈ ಪರೀಕ್ಷೆ ಮಾಡಬಾರ್ದು. ರಾಯರನ್ನು ಪರೀಕ್ಷಿಸುವುದು ನಮ್ಮ ಉದ್ದೇಶ ಅಲ್ಲ, ಅವರ ಸಾನ್ನಿಧ್ಯವನ್ನು ಭಕ್ತಿಯಿಂದ ಅನುಭವಿಸುವುದು ಮಾತ್ರ ನಮ್ಮ ಗುರಿಯಾಗಿರಬೇಕು ಅಷ್ಟೇನೆ. ಇನ್ನು ಎರಡನೇ ಬಂದ್ಬಿಟ್ಟು ತಟ್ಟೆ ಅಥವಾ ಜಾಗದ ಅಶುಚಿತ್ವ. ಅಕ್ಷತೆ ಇಡುವ ತಟ್ಟೆ ಎಂಜಲಾಗಿರಬಾರ್ದು, ಹಳೆಯದಾಗಿರಬಾರ್ದು. ತಾಮ್ರ ಅಥವಾ ಬೆಳ್ಳಿಯ ತಟ್ಟೆಯನ್ನು ಚೆನ್ನಾಗಿ ತೊಳೆದು ಬಳಸಬೇಕು. ಹಾಗೆಯೇ ಮನೆಯ ಮುಂದೆ ಅರಿಶಿಣ ನೀರು ಹಾಕುವ ಮುನ್ನ ಆ ಜಾಗವನ್ನು ಸಂಪೂರ್ಣವಾಗಿ ಕಸ ಅಥವಾ ಗಲೀಜು ಇಲ್ಲದೇ ಇರೋ ರೀತಿ ನೋಡಿಕೊಂಡು ನೀವು ಅರಿಶಿಣ ನೀರನ್ನು ಹಾಕಬೇಕಾಗಿರುವಂಥದ್ದು. ಇನ್ನು ಅಕ್ಕಿ ಕಾಳುಗಳ ಆಯ್ಕೆ. ಅಕ್ಷತೆಗೆ ಇಡುವ 21 ಅಕ್ಕಿ ಸಂಪೂರ್ಣವಾಗಿರಬೇಕು, ಶುದ್ಧವಾಗಿರಬೇಕು, ಮುರಿದೋಗಿರಬಾರ್ದು, ನುಚ್ಚಾಗಿರಬಾರ್ದು. ಕಪ್ಪಾಗಿರುವಂಥ ಅಕ್ಕಿನ ಬಳಸಲಿಕ್ಕೆ ಹೋಗಬೇಡಿ, ಇದರಿಂದ ನೆಗೆಟಿವ್ ಶಕ್ತಿ ಜಾಸ್ತಿ ಆಗುವಂಥದ್ದು. ಇನ್ನು ಮನೆಯಲ್ಲಿ ಅಶಾಂತಿ ಮತ್ತು ಜಗಳ ಇರಬಾರ್ದು. ಕೂಗಾಡೋದು, ಜಗಳ ಆಡೋದು, ನೆಗೆಟಿವ್ ಮಾತನಾಡೋದು ಮತ್ತು ಮನೆಯಲ್ಲಿ ಅಶಾಂತಿ ಇದ್ದರೆ ಸಾತ್ವಿಕ ಶಕ್ತಿಗಳು ಅಲ್ಲಿ ನೆಲೆಸಲು ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು. ನೀವು ಗುರುವಾರದ ರಾತ್ರಿ ಯಾವುದೇ ಕಾರಣಕ್ಕೂ ಅಶಾಂತಿ ಉಂಟು ಮಾಡುವಂಥ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಸೂತಕ ಅಥವಾ ಮೈಲಿಗೆಯ ಸಮಯದಲ್ಲಿ ಮಾಡುವುದು. ಸಂಪೂರ್ಣವಾಗಿ ಮಡಿಯಾಗಿದ್ದಾಗ ಮಾತ್ರ ನೀವು ಇದನ್ನ ಕೈಗೊಳ್ಳಬೇಕು. ಮುಟ್ಟಾದಾಗ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ಏನಾರು ಒಂದು ಸೂತಕ ಆಗಿದ್ದಾಗ ಆಗಿರ್ಬೋದು, ಸ್ಥಾನ ಮಡಿ ಇಲ್ಲದೇ ಇರೋ ಸಮಯದಲ್ಲಿ ನೀವು ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಪರೀಕ್ಷೆಯಲ್ಲಿ ಗುರುತು ಸಿಗದಿದ್ದರೆ ಏನು ಅರ್ಥ ಮತ್ತು ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ಇವಾಗ
ತಿಳಿಯೋಣ. ಫಲಿತಾಂಶ ಸಿಗದಿದ್ದರೆ ಬೇಸರನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಪಾಸಿಟಿವ್ ಆಗಿ ಚಿಂತನೆ ಮಾಡಿ. ಒಂದು ವೇಳೆ ಗುರುವಾರ ರಾತ್ರಿ ಈ 2 ಪರೀಕ್ಷೆಗಳನ್ನು ಮಾಡಿದಾಗ ತಟ್ಟೆಯಲ್ಲಿ ಇಟ್ಟ ಅಕ್ಕಿ ಕಾಳುಗಳು ಹೇಗೆ ಇಟ್ಟಿದ್ದೀರೋ ಹಾಗೆ ಇದ್ದರೆ, ಅಥವಾ ಮನೆಯ ಮುಂದೆ ಹಾಕಿದ ಅರಿಶಿಣದ ನೀರಿನ ಮೇಲೆ ಯಾವುದೇ ಪಾದದ ಗುರುತುಗಳು ಕಾಣಿಸದಿದ್ದರೆ, ಅಯ್ಯೋ ರಾಯರು ನಮ್ಮ ಮನೆಗೆ ಬರಲಿಲ್ವಾ, ನಮ್ಮ ಪೂಜೆ ಅವರಿಗೆ ತಲುಪಲಿಲ್ವಾ ಅಂತ ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಇದಕ್ಕೆ ಕಾರಣ ರಾಯರ ಕೋಪವಲ್ಲ, ನಮ್ಮ ಭಕ್ತಿಯ ಪರೀಕ್ಷೆ ಅದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಬದಲಾವಣೆ ಕಾಣಿಸದೇ ಬರಲು 3 ಮುಖ್ಯ ಕಾರಣಗಳು ಇವೆ. ಮೊದಲನೇದಾಗಿ, ಸಮಯ ಇನ್ನೂ ಕೂಡಿ ಬಂದಿಲ್ಲ. ರಾಯರು ಯಾವಾಗಲೂ ತಮ್ಮ ಭಕ್ತರಿಗೆ ತಕ್ಷಣವೇ ಪವಾಡಗಳನ್ನು ತೋರಿಸುವುದಿಲ್ಲ. ಇವರಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ, ಫಲ ಸಿಗದಿದ್ದರೂ ನನ್ನನ್ನು ನಂಬುತ್ತಾರಾ ಎಂಬುದು ನೋಡಲು ಕೂಡ ರಾಯರು ಕೆಲವೊಮ್ಮೆ ಮೌನವಾಗಿರುತ್ತಾರೆ. ಇನ್ನು ಎರಡನೇದಾಗಿ, ಮಾನಸಿಕ ಒತ್ತಡ ಮತ್ತು ಆತುರ. ನಾವು ಪೂಜೆ ಮಾಡಬೇಕಾದ್ರೆ ಭಕ್ತಿಗಿಂತ ಹೆಚ್ಚಾಗಿ ನಾಳೆ ಬೆಳಗ್ಗೆ ಪವಾಡ ನಡೆದೇ ಬಿಡುತ್ತೇನೋ ಅನ್ನೋ ಆತುರ ಮತ್ತು ಕ್ಯೂರಿಯಾಸಿಟಿ ಮನಸ್ಸಿನಲ್ಲಿದ್ದರೆ ಆ ತರಂಗಗಳು ಪೂಜೆಯ ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂಥದ್ದು. ನಿಮಗೆ ಆ ಕ್ಯೂರಿಯಾಸಿಟಿ ಮೇಲೆ ಪೂಜೆನ ಸಂಪೂರ್ಣವಾಗಿ ಮಾಡೋದಕ್ಕೆ ಶ್ರದ್ಧೆ ಏಕಾಗ್ರತೆ ಸಿಗೋದೇ ಇಲ್ಲ, ಅದು ಕಾರಣವೂ ಆಗಿರುತ್ತೆ. ಇನ್ನು ಮೂರನೇದಾಗಿ, ಶುದ್ಧತೆಯ ಕೊರತೆ. ಪೂಜೆ ಮಾಡುವ ಜಾಗದಲ್ಲಿ ಮತ್ತು ಮನೆಯ ಮುಂಭಾಗದಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಿದ್ದಾಗ ಅಥವಾ ಅರಿಶಿಣ ನೀರು ಹಾಕುವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರತೆಯಲ್ಲಿ ಇಲ್ಲದಿದ್ದಾಗ ಸೂಚನೆಗಳು ಸಿಗುವುದು ತಡವಾಗಬಹುದು ಅಷ್ಟೇ. ಅದು ಬಿಟ್ಟರೆ ರಾಯರು ಕೋಪ ಮಾಡ್ಕೊಬಿಟ್ಟಿದ್ದಾರೆ ಅಥವಾ ರಾಯರು ನಮ್ಮ ಮನೇಲಿ ಇಲ್ಲ, ನನ್ನ ಪೂಜೆ ಒಪ್ಕೋತಾ ಇಲ್ಲ, ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿ ನೀವು ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದನ್ನೆಲ್ಲ ಸರಿಪಡಿಸ್ಕೊಂಡು ನೀವು ಇದನ್ನು ಮಾಡ್ತಾ ಹೋಗಿ ಒಂದೇ ಮನಸ್ಸಿದೆ ಎಲ್ಲವೂ ಕೂಡ ಸರಿ ಹೋಗೋವಂಥದ್ದು. ಇನ್ನು ಗುರುತು ಕಾಣಿಸದಿದ್ದರೆ ಮುಂದೆ ಏನು ಮಾಡಬೇಕು? 3 ಸರಳ ಕ್ರಮಗಳನ್ನ ನೀವು ಅನುಸರಿಸಬೇಕು. ಗುರುತೇನಾದರೂ ನಿಮಗೆ ಕಾಣಿಸ್ಲೇ ಪರೀಕ್ಷೆಯಲ್ಲಿ ಅಂತಂದರೆ, ಮೊದಲನೇದಾಗಿ ಸಂಕಲ್ಪ ಬಿಡಬೇಡಿ, ಮುಂದುವರಿಸಿ. ಮೊದಲನೇ ವಾರವೇ ಫಲ ಸಿಗಲಿಲ್ಲ ಅಂತ ಪೂಜೆನ ನಿಲ್ಲಿಸೋದಕ್ಕೆ ಹೋಗಬೇಡಿ. ಸತತವಾಗಿ 5 ಗುರುವಾರಗಳಾದರೂ ನೀವು ಇದೇ ರೀತಿ ಅಕ್ಷತೆ ಮತ್ತು ಅರಿಶಿಣ ನೀರಿನ ಸಂಕಲ್ಪನ ಭಕ್ತಿಯಿಂದ ಮುಂದುವರಿಸಿ. ನಂಬಿಕೆ ಗಾಢವಾಗಿದ್ದಾಗ ರಾಯರು ಖಂಡಿತ ದರ್ಶನ ನೀಡುತ್ತಾರೆ. ಎರಡನೆಯದಾಗಿ, ಮನೆಯನ್ನು ಧೂಪದಿಂದ ಶುದ್ಧೀಕರಿಸಿ. ಗುರುವಾರ ಸಂಜೆ ಮನೆ ತುಂಬ ಸಾಂಬ್ರಾಣಿ, ಧೂಪ, ಕರ್ಪೂರದ ಹೊಗೆ ಹಾಕಿ ನೆಗೆಟಿವ್ ಶಕ್ತಿ ದೂರ ಮಾಡಿ. ರಾಯರ ಆಕರ್ಷಣೆಗೆ ಶುದ್ಧತೆ ಮತ್ತು ಸುಗಂಧ ತುಂಬಾನೇ ಮುಖ್ಯ ಅಂತಲೇ ಹೇಳ್ಬೋದು. ನೀವು ಗುರುವಾರ ಸಂಜೆ ಈ ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆ ಪೂರ್ತಿ ಧೂಪನ ಹಾಕೊತ ಬನ್ನಿ. ಇನ್ನು ಮೂರನೇದಾಗಿ, ಅನ್ನದಾನ ಮತ್ತು ಗೋಸೇವೆ. ಗುರುವಾರದ ದಿನ ನಿಮ್ಮ ಕೈಲಾದಷ್ಟು ಹಸಿದವರಿಗೆ ಅನ್ನದಾನ ಮಾಡಿ, ಅಥವಾ ಹಸುವಿಗೆ ಬೆಲ್ಲ, ಬಾಳೆಹಣ್ಣು ಏನಾದರೂ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೀಡಿ. ಇಲ್ಲ ದೇವಸ್ಥಾನ ಮುಂದೆ ಇರೋರಿಗೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ದಾನ ಮಾಡಿಬಿಟ್ಟು ಬನ್ನಿ. ರಾಯರು ಹೆಸ್ರನ್ನ ಹೇಳ್ಕೊತಾ, ರಾಯರಿಗೆ ಬಾಹ್ಯ ಪರೀಕ್ಷೆಗಿಂತ ರಾಯರಿಗೆ ಇಂಥ ಸೇವೆಗಳು ಬೇಗನೆ ತಲುಪುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಕೆಲಸನ ನೀವು ನಂಬಿಕೆ ಶ್ರದ್ಧೆಯಿಂದ ಮಾಡಬೇಕು ಹೊರತು ಇದರ ಇಲ್ವಾ ಅನ್ನೋ ಪರೀಕ್ಷೆ ಮಾಡ್ತೀನಿ ಅಂತ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ಇದನ್ನು ಮನಸ್ಸಿಂದ ತೆಗೆದಾಕಿ ನಂಬಿಕೆಯಿಂದ, ನನ್ನ ರಾಯರೇ ನೀವೇನೇ ತಿಳಿಸ್ಕೊಟ್ರು ನಿಮಗೇನಪ್ಪ ಅಂತ ಅಂದ್ಕೊಂಡು ನೀವು ಶರಣಾಗತಿಯಿಂದ ನೀವು ಇದನ್ನ ಮಾಡಬೇಕು. ಅಪಾರವಾದ ನಂಬಿಕೆಯಿಂದ ಈ ಗುರುವಾರ ರಾತ್ರಿ ಈ 2 ಸರಳ ವಿಧಾನವನ್ನು ಮಾಡಿ ನೋಡಿ. ರಾಯರ ಪವಾಡ ನಿಮಗೂ ತಿಳಿಯುತ್ತದೆ. ಅಷ್ಟೇ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ರಾಯರು ನಿಮ್ಮ ಕೈ ಬಿಡುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.